ಒಂದು ಸರಿ ರಾಜ ಮಂತ್ರಿ ಕೇಳ್ತಾನಂತ, ಮಂತ್ರಿ ಬೇರೆ ನಮ್ಮ ಹತ್ರ ಇಷ್ಟು ರಾಜ್ಯ ಇದ್ದರೂ ನಾವು ಸುಖಿ ಇಲ್ವಲ್ಲ, ಅಲ್ಲಿ ನೋಡಿ ಒಬ್ಬ ಜವಾನ ಕೂಡ ಎಷ್ಟು ಸುಖಿಯಾಗಿದ್ದಾನೆ ಅಂತ ಕೇಳ್ತಾನಂತ. ಅವಾಗ ರಾಜ ಹೇಳ್ತಾನಂತ, ಮಹಾರಾಜರೇ 99 ಟ್ರೈ ಮಾಡ್ತೀರ ನೋಡ್ರಿ ಅಂತಂದಂತ. 99 ಏನು ಮಂತ್ರಿ ವೈರ್ಯರು ಇದು 99 ಗುಟ್ಟು ಅಂತ ಕೇಳ್ತಾನಂತ. ಅವಾಗ ರಾಜರೇ ಒಂದು ಚೀಲದಲ್ಲಿ 99 ಬೆಳ್ಳಿಯ ನಾಣ್ಯಗಳನ್ನು ಹಾಕಿ ಆ ಜವಾನನ ಬಾಗಿಲಿಗೆ ಕಟ್ಟಿ, ಆದರೆ ಆ ಚೀಲದಲ್ಲಿ 100 ಬೆಳ್ಳಿಯ ನಾಣ್ಯಗಳು ಅಂತ ಬರೆಯಬೇಕು ಅಂತ ಹೇಳ್ತಾನಂತ. ಇವನು ಇದೊಂದು ಸ್ವಲ್ಪ ಭಾಳ ಮಜಾ ಐತಲ್ಲ ಅಂಥೇಳಿ ರಾಜ ಏನು ಮಾಡ್ತಾನೆ, ಒಂದು ಚೀಲ ತೊಗೊತಾನೆ, 99 ಬೆಳ್ಳಿ ಕಾಯಿನ್ ಹಾಕ್ತಾನೆ, ಇದರಲ್ಲಿ 100 ಬೆಳ್ಳಿ ಕಾಯಿನ್ಗಳು ಇವೆ ಅಂತ ಬರೀತಾನೆ. ಬರೋದು ಜವಾನನ ಬಾಗಿಲಿಗೆ ತೂಗಿ ಹಾಕಿ ಬರ್ತಾನೆ. ನ್ಯಾಚುರಲಾಗಿ ಅವ ಏನು ಕೆಲಸಕ್ಕೆ ಹೋಗಿರ್ತಾನೆ, ಬರ್ತಾನೆ, ಬಂದು ಬಾಗಿಲು ಮುಂದೆ ನೋಡ್ತಾನೆ, ಚೀಲ ಇರ್ತಾ, ಆ ಚೀಲದಾಗ 99 ನಾಣ್ಯ ಇದ್ದು ನೋಡ್ತಾನಂತ. ಸರಿ ಹಂಗಾದ್ರಂತೆ ಚೀಟಿಯಾಗ 100 ಅಂತ ಬರ್ದಿರ್ತೈತೆ. ಅವೆಲ್ಲ ಕೌಂಟ್ ಮಾಡ್ತಾನೆ, ನೋಡ್ತಾನೆ, 99 ಬೆಳ್ಳಿ ನಾಣ್ಯ ಇರ್ತಾವೆ. ಮತ್ತೆ ನೋಡ್ತಾನೆ, ರಿಪೀಟ್ ನೋಡಿದ್ರು 99 ಬೆಳ್ಳಿ ಕಾಯಿನ ಇರ್ತಾವೆ. ಚಿಂತಾಕ್ರಾಂತ ಆಗ್ಬಿಡ್ತಾನವ. ರಾತ್ರಿ ಎಲ್ಲ ಅದ ಯೋಚನೆ ಮಾಡ್ತಾನೆ, ರಾತ್ರಿ ಪೂರ್ತಿ ನಿದ್ದೆ ಮಾಡಲ್ಲ. ಸೊ ಅವನು ನಿದ್ದೆ ಹಾಳಾಗಿದ್ದ ರಾತ್ರಿ ಅಂದ್ರೆ ಇದು. ಸರಿ ಹಂಗಾದ್ರಂತೆ ಮರುದಿವ್ಸ ಮತ್ತೆ ರಾಜನ ಹತ್ರ ಹೋಗ್ತಾನೆ. ಮಹಾರಾಜರೇ, ತಾವು ಕೊಟ್ಟ ಚೀಲದಲ್ಲಿರುವ 100 ನಾಣ್ಯಗಳಲ್ಲಿ ಒಂದು ನಾಣ್ಯ ಎಲ್ಲಿ ಹೋಗಿದೆಯೋ ಗೊತ್ತಿಲ್ಲ, 99 ನಾಣ್ಯಗಳ ಮಾತ್ರ ಮಿಕ್ಕಿದೆ ಅಂತ ಹೇಳ್ತಾನೆ. ಪಟ್ಟಂತ ರಾಜ ನೆನಪಾಗ್ಬಿಡ್ತೈತಿ, ಸುಖ ಎಲ್ಲೈತಿ ಅನ್ನೋದು. ಇದು ನಂದಲ್ಲ, ಫೇಸ್ಬುಕ್ನಂದು ಕದ್ದಿದ್ದು. ಆದರೆ DVG ಅವ್ರು ಹೇಳ್ತಾರಲ್ಲ, ಇರುವುದನ್ನು ಬಿಟ್ಟು ಬಾರಿ ನಿಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಅಂಥೇಳಿ, ಅದರ ಮುಂದಿನ ಅವತರಣಿಕೆ. ಅಂದರೆ ಲೇಟೆಸ್ಟಾಗಿ ಇದನ್ನು ಬೇರೆಯವರು ಬೇರೆ ಥರ ಕತೆ ಕಟ್ಟಿರ್ತಾರೆ ಅನ್ನೋದನ್ನು ಇದು. ನಮ್ಮ ಸುಖ ಎಲ್ಲೈತಿ, 99 ನಾಣ್ಯ ಸಿಕ್ಕುವ ಅನ್ನೋ ಸುಖ ಇಲ್ಲ. 1 ನಾಣ್ಯ ಕಮ್ಮಿ ಬಿತ್ತಲ್ಲ, 99 ನಾಣ್ಯ ಚೀಲದಾಗಿದ್ದು ಗಮನಕ್ಕೆ ಬರಲಿಲ್ಲ ಆ ಜವಾನಿಗೆ. 1 ನಾಣ್ಯ ಕಮ್ಮಿ ಇತ್ತಲ್ಲ, ಎಲ್ಲಿ ಹೋತು ಇಲ್ಲದೆ ಇರೋದನ್ನು ಹುಡುಕಾಡ್ಕೊಂತ ಎಲ್ಲರೂ ಸಮಯ ವ್ಯರ್ಥ ಮಾಡಕತ್ತಾರ ಅಂತ ಅನ್ಕೋಬೋದು. ಧನ್ಯವಾದ. ಥ್ಯಾಂಕ್ ಯು.